ಅವತ್ತು ಅದು ಹರ್ಷದ ಮೆಹ್ತಾ 9,000 ಕೋಟಿ ರೂಪಾಯಿ ತೋರಿಸ್ಬಿಟ್ಟಿದ್ರು. ಇಡೀ ಮಾರ್ಕೆಟ್ ತಲ್ಲಣಾಗಿ ಹೋಗ್ಬಿಟ್ಟಿದ್ರು, ಸೆಬಿ ಮಾರ್ಕೆಟ್. ಇವತ್ತು ಇದು 15 ಲಕ್ಷ ಕೋಟಿ ರೂಪಾಯಿ ಅಂದರೆ ಸಹಜ ಯಾರಿಗಾದ್ರೂ ಗಾಬರಿ ಆಗುವಂಥ ವಿಷಯ. ಇದು ಗುಜರಾತ್ ಮೂಲದವರು ಇವರು. ಇದು ಇವರ ಮೇನ್ ಆಫೀಸ್ ಎಲ್ಲಿದಪ್ಪ ಅಂದ್ರೆ ಕುಮಾರ್ ಕೃಪಾ ಅಂದರೆ ಬೆಂಗಳೂರಿನಲ್ಲಿದ್ದ ಕುಮಾರ್ ಕೃಪಾ ರಸ್ತೆಯಲ್ಲೇ ಇದರ ಪ್ರಧಾನ ಕಚೇರಿ ಅದ. ಇದ್ರದ್ದು ಸ್ವಿಟ್ಜರ್ಲ್ಯಾಂಡದ ವೆಲ್ಕಮ್ ಬಿ ಎಸ್ ಎ ಕಂಪನಿಯೊಂದಿಗೆ ಇದ್ರದ್ದು ವ್ಯವಹಾರ, ಈ ಬಂಗಾರ ಸಂಸ್ಕರಣೆ ಮಾಡುವಂಥದ್ದು. ಬಟ್ ವೆಲ್ಕಮ್ ಬಿ ಅವರು ಇದನ್ನು ಒಪ್ಪೋದಿಲ್ಲ. 0.5% ನಮ್ಮಲ್ಲಿ ವ್ಯವಹಾರ ಮಾಡಿದಾರೆ. ಉಳಿದು ನಮ್ಗೆ ಗೊತ್ತಿಲ್ಲ, ದುಡ್ಡು ವ್ಯವಹಾರ 15 ಲಕ್ಷ ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಇರಲಿಲ್ಲ ಅನ್ನುವಂಥ ಮಾತು ಬರ್ತಾ ಇದ್ದಾವೆ. ಇದು ಈ ಹಗರಣಿಗೆ ಏನಾಗ್ಬೋದು, ಈ ಹಗರಣ ತನಿಖೆ ಆಗ್ತದನ ಅನ್ನುವಂಥ ಚರ್ಚೆ ಸಾಕಷ್ಟು ತಜ್ಞರು, ಈ ಅರ್ಥಶಾಸ್ತ್ರಜ್ಞರು ಇವತ್ತು ಕಾಮೆಂಟ್ ಮಾಡ್ತಾ ಇದ್ದಾರೆ. ಇವರು ಇನ್ನೊಬ್ಬ ಚೌಕಸಿ ಆಗ್ತಾರ, ಇನ್ನೊಬ್ಬ ವಿಜಯ ಮಲ್ಯ ಆಗ್ತಾರ, ಅದು ಸತ್ಯಮದ ರಾಮಲಿಂಗ ಅವ್ರು ಆಗ್ತಾರೆ, ಮಾಲಿಂಗ ಅವ್ರು ಆಗ್ತಾರ. ಈ ರೀತಿ ಅನೇಕ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಇವರು ಏನು ಭಾರತ ಬಿಟ್ಟು ಓಡಿ ಹೋಗ್ಬೋದಾ ಅಂತ. ಯಾಕೆ ಇನ್ನೂ ರೆಡ್ ಕಾರ್ನರ್ ನೋಟಿಸ್ ಹೊಡಿಸಲ್ಲ, ಆ ಮಾತು ಬೇರೆ. ಅದು ಹೊರಟರು ಏನು ಆಶ್ಚರ್ಯಪಡಬೇಕಾಗಿಲ್ಲ ಅಂತ. ಯಾಕಂದ್ರೆ ವಿಜಯ ಮಲ್ಯ ಓಡಿ ಹೋಗಿದ್ದು ನಮ್ಮ ಕಣ್ಣು ಮುಂದದ. ಅದೇ ರೀತಿ ಇದು ಇನ್ನೊಂದು ಆಗ್ಬೋದು ಅನ್ನೋ ತರ್ಕ ಮಾಡ್ತಾಯಿದ್ದಾರೆ. ಇಷ್ಟೊಂದು ಪ್ರಮಾಣದ ವ್ಯವಹಾರ ಆಗುವವರೆಗೆ ಅಲ್ಲಿ ಏನದು, ಏನು ಮುಚ್ಚಿಟ್ಟಿದ್ರು, ಇಷ್ಟು ಲೇಟ್ ಆಗಾಯ್ತು ಹೊರಗೆ ಬರೋದು ಅನ್ನೋ ಸಹಿತ ಪ್ರಶ್ನೆಗಳಾಗ್ತಾ ಇದ್ದಾವೆ. ಇನ್ನು ಈ ದಿಶೆಯಲ್ಲೇ ಅನೇಕ ಚರ್ಚೆಗಳು ಬಂದ. ಈ ದುಡ್ಡ ಅಥವಾ ಇದು ನಿಜವಾಗಿಯೂ ಆಗಿದ್ದಾನ, ನಿಜವಾಗಿಟ್ಟು ಗಳಿಕೆ ಆಗಿದ್ರೆ ಇದ್ರ ಟ್ಯಾಕ್ಸ್ ಏನು, ಇದ್ರ ರಿಪೋರ್ಟ್ಸ್ ಏನು ಅನ್ನುವಂಥದ್ದು. ಆದರೆ ನಮ್ಮ ಈ ಒಬ್ಬ ರಾಜೇಶ್ ಮೆಹ್ತಾ ಏನು ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲ ನಮ್ಮದೆಲ್ಲ ಕರೆಕ್ಟ್ ಅದ, ಮತ್ತು ನಾವು ಯಾವ ಡಾಕ್ಯುಮೆಂಟ್ ಮುಚ್ಚಿಡುವಂಥ ಸೆಕೆಂಡ್ ಹೈಡಿಲ್ಲ, ನಾವು 15 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಆಗಿದ್ದು ಖರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೊಂದು ವೇಳೆ ಸಿಗದೆ ಹೋದ್ರೆ ಅನ್ನುವಂಥದ್ದು ತನಿಖೆ ಆಗ್ಬೇಕಲ್ಲ. ಇದು ತನಿಖೆಗೆ ಅಂತ ನಾವು ರೆಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ, ಮತ್ತು ಪ್ರತಿಯೊಬ್ಬರು ಹಂಗೆ ಹೇಳ್ತಾರೆ. ಆದರೆ ಇದು ಏನು ರೂಪ ಪಡಿಬೋದು ಅಂತ. ಯಾಕಂದ್ರೆ ಸಣ್ಣ ಅಮೌಂಟ್ ಅಲ್ಲ, 15 ಲಕ್ಷ ಕೋಟಿ ರೂಪಾಯಿಗಳು. ಅದು ನಮ್ಮ ಬರಲಿಗೂ ಸಹಿತ ಆಗ್ತದಿಲ್ಲ ಗೊತ್ತಿಲ್ಲ ಅಂತ ಸ್ಕ್ಯಾಂಡಲ್ ಆಗ್ಯದ. ಈ ಸ್ಕ್ಯಾಂಡಲ್ ರಿಸಲ್ಟ್ ಏನಾಗ್ಬೋದು ಅನ್ನುವಂಥದ್ದು. ಇನ್ನು ಈ ಸೆಬಿ ಇದ್ದಿದ್ದು ತನ್ನೇನೋ ಆರೋಪ ಮಾಡಿದಂಥ ವಿಷಯದಲ್ಲೇ ಇದು ಏನಪ್ಪ ಅಂತಂದ್ರೆ ಏನೋ ಗದ್ದಲ ಮಾಡೋದು, ಇದು ಎನ್ಕ್ವೈರಿ ಆಗಿರೋನು ಅಷ್ಟೇ ಅಲ್ಲ, ಇದು 10.8